ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ಮುಂದೆ ಬರುವಂಥ ದಿನಗಳಲ್ಲಿ ನಮ್ಮನ್ನು ಯಾವ ನೆಗೆಟಿವ್ ಎನರ್ಜಿ ಬಿಟ್ಟು ಹೋಗ್ತಾ ಇದೆ ಅನ್ನೋದನ್ನು ನಾವು ನೋಡೋಣ. ಓಕೆ, ನಾನಿಲ್ಲಿ 3 ಪೈಲ್ಸ್ ಹಾಕಿರ್ತೀನಿ. ಇದೇನು ಅಂತ ನಾನು ನೋಡಿರೋದಿಲ್ಲ. ಓಕೆ, ತಮ್ಮಲ್ಲಿ ಏನು ನೆಗೆಟಿವ್ ಎನರ್ಜಿ ಇದೆ ಅದನ್ನು ಬಿಟ್ಟು ಹೋದ್ಮೇಲೆ ಯಾವ ಡಿ ಟಿ ಎನರ್ಜಿ ತಮಗೆ ಹೆಲ್ಪ್ ಮಾಡೋಕ್ಕೆ ಬರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಓಕೆ, ಕೊನೆಗೆ ನೋಡೋಣ. ಇದನ್ನು ಇಂಟಿಟ್ಯೂವ್ಲಿ ತಮಗೆ ಯಾವ್ದು ಬೇಕೋ ತಾವು ಅದನ್ನು ಚೂಸ್ ಮಾಡಿಕೊಡ್ರಿ, ಸರಿನಾ? ಅದರ ಜೊತೆಗೆ ಟ್ಯಾರೋ ಕಾರ್ಡ್ ಹಾಕಿ ನೋಡೋಣ ಏನು ಬರ್ತಾ ಇದೆ ಮೆಸೇಜು ಅಂತ. ಸೊ ಐ ಹೋಪ್ ತಾವು ಚೂಸ್ ಮಾಡ್ಕೊಂಡಿರಬಹುದು. ಇದು ಇಲ್ಲಿರಲಿ. ದಿಸ್ ಇಸ್ ಸೆಕೆಂಡ್ ಆ್ಯಂಡ್ ದಿಸ್ ಇಸ್ ಥರ್ಡ್. ಓಕೆ, ವಿಲ್ ಸಿ ದಿಸ್. ಇದು ನಾವು ಕೊನೆಗೆ ನೋಡೋಣ. ಓಕೆ, ನೈಟ್ ಆಫ್ ಕಪ್ಸ್ ಇದೆ. ಓಕೆ, ಸೊ ತಾವು ಯಾರೆಲ್ಲ ಫಸ್ಟ್ ಪೈಲ್ ಚೂಸ್ ಮಾಡ್ಕೊಂಡಿರಿ ನಿಮಗಾಗಿ ಏನು ರೀಡಿಂಗ್ ಬರ್ತಾ ಇದೆ ಅಂತಂದರೆ 10 ಆಫ್ ಕಪ್ಸ್ ಆ್ಯಂಡ್ ಲವರ್ಸ್ ಕಾರ್ಡ್. ಬೋತ್ ಆರ್ ವೆರಿ ಪಾಸಿಟಿವ್ ಕಾರ್ಡ್. ಇಲ್ಲಿ ನೈಟ್ ಆಫ್ ಕಪ್ಸ್ ಇದೆ, ಆಮೇಲೆ 6 ಆಫ್ ಪೆಂಟಕಲ್ಸ್ ಇದೆ, 2 ಆಫ್ ಕಪ್ಸ್ ಇದೆ. ಇಲ್ಲಿ ಏನು ಗೊತ್ತಾ, ಇಲ್ಲಿ 3 ಕಾರ್ಡ್ ನೆಗೆಟಿವ್ ಕಾರ್ಡ್ ಅಂತ ಹೇಳ್ಬೋದು. ಯಾಕಂದರೆ ನಾವೀಗ ನೋಡ್ತಾ ಇದ್ದೀವಲ್ಲ ಯಾವುದು ನೆಗೆಟಿವಿಟಿ ನಮ್ಮನ್ನು ಬಿಟ್ಟು ಹೋಗ್ತಾ ಇದೆ ಅಂಥೇಳಿ. ಈ ನೆಗೆಟಿವಿಟಿ ನಿಮಗೆ ದಿಸ್ ಈಸ್ ಆಲ್ ಮೆಂಟಲ್ ಡ್ರಾಮಾ. ನನಗನ್ಸಿದ ಮಟ್ಟಿಗೆ ನಿಮ್ಮಲ್ಲಿ ಕೀಳರಿಮೆ ಐತಿ. ಸೆಲ್ಫ್ ಲವ್ ಇಲ್ಲ, ಸೆಲ್ಫ್ ಕೇರ್ ಇಲ್ಲ. ಏನು ಮಾಡೋದೆಲ್ಲ ನೀವು ಮಂದಿ ಸಲುವಾಗಿ ಅಂತಲೇ ಮಾಡ್ತೀರಿ. ರಿಲೇಷನ್ಶಿಪ್ದೊಳಗೆ ನಿಮಗೆ ಅನ್ನಿಸ್ತತಿ ನನ್ನ ಇನ್ವಾಲ್ವ್ಮೆಂಟ್ ಅಷ್ಟು ಆಗ್ತಾ ಇಲ್ಲ ಅಂತ ಏನೋ ಈ ಥರದ ಭ್ರಮೆಯೊಳಗದಿರಿ. ಇಲ್ಲಿ ಒಂಥರ ಇಲ್ಯೂಷನ್ ಕಾಡಾಗತ್ತೈತಿ, ಒಂಥರ ಡೇ ಡ್ರೀಮಿಂಗ್ ಐತಿ. ಸುಮ್ಮನೆ ಭಯ ಆಗೋದು, ರಾತ್ರಿ ಎಲ್ಲ ನಿದ್ದೆ ಬರೋಂಗಿಲ್ಲ, ಆ ಥರದ್ದು ಏನಾದರೂ ವಿಚಾರಗಳು. ಕೆಲವೊಂದು ವಿಚಾರಗಳನ್ನು ನೀವು ಮಂದಿ ಮುಂದೆ ಇಡೋಂಗಿಲ್ಲ. ಆದರೆ ನಿಮಗೆ ಯಾರಿಗೆ ಬೇಕಲ್ಲ ಅವ್ರ ಜೊತೆ ಅದನ್ನು ನೀವು ಮಾತಾಡಬೇಕು. ಸಿ ದರ್ ಇಸ್ ಅ ಕಮ್ಯುನಿಕೇಷನ್ ಗ್ಯಾಪ್ ಐ ಥಿಂಕ್. ಸಿ ಬೋತ್ ದ ಕಾರ್ಡ್ಸ್ ಆರ್ ವೆರಿ ಪಾಸಿಟಿವ್ ಕಾರ್ಡ್ಸ್. ಇದೇನೋ ನಿಮ್ಮ ತಲೆಯೊಳಗನೆ ಈ ವಿಷಯ ಕೊರೆಯಾಗತ್ತೈತೆ. ನಿಮಗೆ ಅನ್ನಿಸ್ತಿರ್ಬೋದು ಎಲ್ಲೋ ನಾನು ನ್ಯಾಯ ಒದಗಿಸ್ತಾ ಇಲ್ಲ ಈ ರಿಲೇಷನ್ಶಿಪ್ಪಿಗೆ ಅಂತ ನಿಮ್ಮ ತಲೆಯೊಳಗೆ ಎಲ್ಲೋ ಬಂದೈತಿ ಈಗ ಸದ್ಯ. ಓಕೆ, ಆ್ಯಕ್ಚುಲಿ ನಿಮಗೆ ಡಿವೈನ್ ಲವ್ ನಿಮ್ಮ ಸಲುವಾಗಿ ಅಂತಂದು ವೆಯ್ಟ್ ಮಾಡಾಕತ್ತೈತಿ. ನಿಮ್ಮ ಲೈಫ್ದೊಳಗೆ ಒಂದು ಹಾರ್ಮನಿ ಬರ್ತೈತಿ, ರಿಲೇಷನ್ಶಿಪ್ದೊಳಗೆ ಒಂದು ಹಾರ್ಮನಿ ಬರ್ತೈತಿ ಅಂತಲ್ಲ, ಐತಿ ಅದು. ಆದ್ರೆ ಅದನ್ನು ನಿಮಗೆ ಕಂಡುಕೊಳ್ಳೋಕ್ಕಾಗ್ತಾ ಇಲ್ಲ ಅಷ್ಟೇ. ಸಿ ಇಲ್ಲಿ ನೋಡ್ರಿ, ಡೆಕ್ ಕೆಳಗಡೆ ಎಲ್ಲ 6 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂತಂದ್ರೆ ರಿಲೇಷನ್ಶಿಪ್ದೊಳಗೆ ತೊಗೊಳ್ಳೋ ವ್ಯವಹಾರ ಎರಡೂ ಸಮ ಇರಬೇಕು. ಪ್ರೀತಿ ಕೊಟ್ಟಷ್ಟೇ ಪ್ರೀತಿ ಸಿಗ್ತೈತಿ. ಆ್ಯಕ್ಚುಲಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಸಾಕಾಗುವಷ್ಟು ಲವ್ ಮಾಡ್ತಾರೆ. ಆದರೆ ಏನಾಗೈತಿ, ನಿಮಗದು ಏನೋ ಒಂಥರ ನಿಮಗೇನೋ ಒಂಥರ ಭಯ ರಿಲೇಷನ್ಶಿಪ್ದೊಳಗೆ. ಸೊ ಈ ಸಂಕಷ್ಟದಿಂದ ತಾವು ಹೊರಗೆ ಬರಬೇಕಂದ್ರೆ ತಾವು ತಮ್ಮ ಮೇಲೆ ಕೆಲಸ ಮಾಡಬೇಕಷ್ಟೆ, ತಮ್ಮ ಮನಸ್ಸಿನ ಮೇಲೆ ಕೆಲಸ ಮಾಡಬೇಕು. ಯಾಕಂದ್ರೆ ನೀವು ನೆಗೆಟಿವ್ ಎನರ್ಜಿಯಿಂದ ಆದಷ್ಟು ಹೊರಗೆ ಬರೋಕ್ಕೆ ನೋಡ್ರಿ. ಇಲ್ಲಿ ಏನಿದ್ರು ಸಹಿತ ದಿಸ್ ಇಸ್ ಆಲ್ ಮೆಂಟಲ್ ಡ್ರಾಮಾ. ಆ್ಯಕ್ಚುಲಿ ಒಳ್ಳೆಯದೇ ಐತಿ ಎಲ್ಲ, ಆದರೆ ನಿಮಗೆ ಆ ಥರ ಅನ್ನಿಸ್ತಾ ಇದೆ. ಸೊ ನಿಮಗೆ ಫ್ಯೂಚರ್ನಲ್ಲಿ ನಿಮ್ಮೆಡೆಗೆ ಏನು ಬರ್ತಾ ಇದೆ? ಸಿ ಅಬಂಡೆನ್ಸ್ ಬರ್ತಾ ಇದೆ, ಪರ್ಸಿಸ್ಟೆನ್ಸ್ ಬರ್ತಾ ಇದೆ. ಓಕೆ, ಇಲ್ಲಿ ಅಬಂಡೆನ್ಸ್ ಅಂತಂದರೆ ನೀವು ಇಮೋಷ್ನಲ್ ಅಬಂಡೆನ್ಸ್ ಅಂತ ತಿಳ್ಕೊಬೋದು. ಓಕೆ, ಇಮೋಷ್ನಲಿ ಯು ಆರ್ ಗೋಯಿಂಗ್ ಟು ಅಬಂಡೆಂಟ್. ದೇವ್ರು ನಿಮಗೆ ಡಿವೈನ್ ಲವ್ ಇದಕ್ಕೆ ಹೆಲ್ಪ್ ಮಾಡೇ ಮಾಡ್ತೈತಿ, ಡಿವೈನ್ ಎನರ್ಜಿ ಇದಕ್ಕೆ ಹೆಲ್ಪ್ ಮಾಡೇ ಮಾಡ್ತೈತಿ. ಇದರೊಳಗೆ ಏನು ಹೇಳಬೇಕು ಅಂತಂದರೆ ನೀವು ಕಮ್ಯುನಿಕೇಟ್ ಮಾಡಬೇಕಷ್ಟೆ. ನಿಮ್ಮಲ್ಲಿರೋ ಆತಂಕ, ಆ ಭಯ ಅದು ಹೋಗಬೇಕು ಅಂತಂದರೆ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಸರಿಯಾಗಿ ನಿಮ್ಮ ಫೀಲಿಂಗ್ಸ ಶೇರ್ ಮಾಡಬೇಕು. ಇಲ್ಲೇ ಶೇರಿಂಗ್ ಇಲ್ಲ, ಕೇರಿಂಗ್ ಇಲ್ಲ. ಇಲ್ಲಿ ಹೇಳಬೇಕಾಗದ್ದು ಒಂದೇ ಅಂತಂತಂದರೆ ನಿಮ್ಮ ಮೇಲೆ ನೀವು ಕೆಲಸ ಮಾಡಬೇಕು. ಈಗ ಹೆಂಗಂತ ನನಗನ್ಸಿ ಮಟ್ಟಿಗೆ ಇಲ್ಲಿ ಕೀಳರಿಮೆ ಐತಿ. ಯಾವುದೋ ವಿಷಯದಲ್ಲಿ
ನಿಮ್ಗೆ ಅನ್ನಿಸ್ತತಿ ನಾನು ನನ್ನ ಪಾರ್ಟ್ನರ್ಗಿಂತಲೂ ಸ್ವಲ್ಪ ಗ್ರೇಡ್ನಲ್ಲಿ ಕಡಿಮೆ ಅಂತ ನಿಮಗೇನೋ ಅನ್ನಿಸ್ತಾ ಇರ್ಬೋದು. ಸೊ ಎಷ್ಟಾಗತ್ತೆ ಅಷ್ಟು ಅದರಿಂದ ಹೊರಗೆ ಬರಾಕೆ ನೋಡ್ರಿ. ರೆಸ್ಟ್ ಆ್ಯಂಡ್ ಕಂಟೆಂಪ್ಲೇಷನ್ ನೋಡ್ರಿ, ಇಲ್ಲೇನು ಹೇಳ್ತೈತಿ ಅಂತಂದರೆ ಯು ಆರ್ ಎ ನೀಡ್ ಆಫ್ ಅ ಮೆಂಟಲ್ ರೆಸ್ಟ್. ಮೆಂಟಲ್ ರೆಸ್ಟ್ ಅಂತಂತಂದರೆ ಬರೀ ಮಲ್ಕೊಂಡು ಬಿಡೋದು ಅಂತಂತಲ್ಲ, ಒಳ್ಳೆಯ ವಿಚಾರಗಳನ್ನು ಮಾಡಬೇಕು, ಸೆಲ್ಫ್ ಕೇರ್ ಮಾಡಬೇಕು, ಸೆಲ್ಫ್ ಲವ್ ಮಾಡಬೇಕು, ನಾನು ಎಲ್ಲಿ ತಪ್ಪಾಕತ್ತತಿ ಅಂತ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು. ನಿಮಗೆ ಸ್ವಂತಕ್ಕೆ ಗೊತ್ತಾಗಲಾರದೆ ಹೋದರೆ ಕೌನ್ಸಿಲಿಂಗ್ ಮಾಡಿಸ್ಕೊಡ್ರಿ, ಅಥವಾ ಬೇರೆ ಯಾರ್ದಾರ ಜೊತೆ ಮಾತಾಡ್ರಿ. ಕಮ್ಯುನಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಪಾರ್ಟ್ನರೇ ಇರಲಿ, ಹಸ್ಬೆಂಡೇ ಇರಲಿ, ಯಾರೇ ಇರಲಿ, ಅಥವಾ ಯಾವುದೇ ಒಂದು ಸಂಬಂಧ ಇರಲಿ, ಕಮ್ಯುನಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಬರ್ತದನೋ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದೇ ಬರ್ತದೆ. ಕೆಲವು ಸರ್ತಿ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಕಂದಕ ಎಷ್ಟು ದೂರ ಆಗ್ತೈತಿ ಅಂದ್ರೆ ಆ ಡಿಸ್ಟೆನ್ಸ್ ನಾವು ಕವರ್ ಮಾಡೋಕ್ಕಾಗಂಗಿಲ್ಲ. ಸೊ ನಿಮ್ಮ ಜೊತೆ ಈಗ ಯಾವ ಡಿ ಟಿ ನಿಮಗೆ ಏನು ಸಜೆಸ್ಟ್ ಮಾಡ್ತಾ ಇದೆ ಅಂತ ಹೇಳಿ ನೋಡೋಣ. ಓಕೆ, ಬಿಗ್ಗರ್ ಪರ್ಪಸ್, ಆಫರ್ ಯುವರ್ ಎಫರ್ಟ್ಸ್ ಟು ಅ ಹೈಯರ್ ಪರ್ಪಸ್, ಆ್ಯಕ್ಟ್ ವಿತ್ ಸೆಲ್ಫ್ಲೆಸ್ ಇಂಟೆಂಟ್. ಓಕೆ, ಡೂ ಮಿನಿ ಹವನ್ ಅಟ್ ಹೋಮ್ ಯೂಸಿಂಗ್ ಕೌ ಡಂಗ್, ಸಾಂಬ್ರಾಣಿ ಕಪ್ಸ್ ವಿತ್ ಇಂಟೆಂಟ್ ಆಫ್ ಪ್ಯೂರಿಫಿಕೇಷನ್. ಓಕೆ, ಬರೀ ಯಜ್ಞ ಮಾಡೋದು ಅಂತಂದರೆ ನೀವು ಸಣ್ಣ ರೀತಿಯೊಳಗೂ ಮಾಡಬಹುದು. ಅದು ಆಕಳದ ಕುಳ್ಳು ಇರ್ತದಲ್ಲ ಅದನ್ನು ಹಾಕಿ ಅದ್ರೊಳಗೆ ಅದನ್ನು ಮಾಡ್ತಾರೆ. ಅದೇನು ಅಂತಂತಂದರೆ ಒಂಥರ ಅಗ್ನಿ ಸ್ನಾನ ಇದ್ದಂಗೆ. ಓಕೆ, ನಿಮ್ಮಲ್ಲಿರೋ ನೆಗೆಟಿವಿಟಿನ ತೆಗಿತೈತಿ. ಅಗ್ನಿ ಸ್ನಾನ ಅನ್ರಿ, ನೀರಿನಿಂದ ಸ್ನಾನ ಮಾಡ್ಕೊಳ್ಳೋದನ್ರಿ, ಇವೆಲ್ಲ ಏನಂತಂದ್ರೆ ನೆಗೆಟಿವಿಟಿಗಳನ್ನು ಹೊರಗೆ ತೆಗಿತಾವೆ. ಸೊ ನೀವು ಇದನ್ನು ಡೈಲಿ ಇದನ್ನು ಪರ್ಫಾರ್ಮ್ ಮಾಡಿರಿ. ಇದನ್ನು ನಿಮ್ಗೆ ಗೊತ್ತಿರ್ಬೋದು, ನೀವು ಈ ವಿಡಿಯೋಸ್ ನೀವು ಯೂಟ್ಯೂಬ್ನೊಳಗೂ ಹುಡುಕಿದ್ರೂ ಸಿಗ್ತಾವೆ. ಸ್ಮಾಲ್ ಸೈಜ್ದೊಳಗೆ ಯಜ್ಞ ಹೆಂಗೆ ಮಾಡಬೇಕು ಅಂತಂದು ಹೇಳಿ ನೀವು ಹಾಕಿದರೆ ನಿಮಗೆ ತೋರಿಸ್ತದೆ ಅದು. ಸೊ ಯು ಫಾಲೋ ದ್ಯಾಟ್. ಓಕೆ, ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ವಿಲ್ ಟೇಕ್ ದಿಸ್ ಸೆಕೆಂಡ್ ಒನ್, ಆಯಿತಾ? ಸೊ ಮುಂಬರುವ ದಿನ ಯಾರೆಲ್ಲ ತಾವು ಸೆಕೆಂಡ್ ಪೈಲ್ ಚೂಸ್ ಮಾಡ್ಕೊಂಡಿರಿ, ಮುಂಬರುವ ದಿನಗಳಲ್ಲಿ ಯಾವ ಥರದ ನೆಗೆಟಿವಿಟಿ ತಮ್ಮನ್ನು ಬಿಟ್ಟು ಹೋಗ್ತಾ ಇದೆ? Nine of Cups. See this. Mr. Devil is there. Devil ಇದೆ, ಎಸ್ ಡೆವಿಲ್ ಇದೆ, ಜಸ್ಟಿಸ್ ಇದೆ, ವೀಲ್ ಆಫ್ ಫಾರ್ಚೂನ್ ಇದೆ. ಸೊ ತಾವು ಯಾರೆಲ್ಲ ಇದನ್ನು ಸೆಕೆಂಡ್ ಪೈಲ್ ಚೂಸ್ ಮಾಡ್ಕೊಂಡಿದ್ರಿ ನೋಡಿರಿ, ಬಾಟಮ್ದಲ್ಲಿ ಏನು ಬಂದೈತಿ? ಡೆವಿಲ್ ಬಂದೈತಿ. ಈ ಕಾರ್ಡ್ಗಳನ್ನ ನೋಡಿದ ಮೇಲೆ ನನಗೇನು ಅನ್ಸಾಕತ್ತೈತಿ ಅಂತಂದ್ರೆ ಒಂಥರ ಅನ್ನೋನ್ ಫಿಯರ್. ಓಕೆ, ಯು ಆರ್ ವೆರಿ ಮಚ್ ಪ್ಯಾಷನೇಟ್ ಅಬೌಟ್ ಯುವರ್ ಕರಿಯರ್. ಆ ಪ್ಯಾಷನಿಗೆ ತಕ್ಕಂಗೆ ನಿಮಗೆ ಅಪಾರ್ಚುನಿಟೀಸ್ ಯಾವುದೂ ಸಿಗ್ತಾ ಇಲ್ಲ, ಯಾವ ಥರದ ಐಡಿಯಾಸು ಬರ್ತಾ ಇಲ್ಲ. ಎಷ್ಟೇ ಹುಡ್ಕಾಡಕ್ಕೆ ಹೋದರೂ ಸಹಿತ ನಿಮ್ಮ ಮನಸ್ಸಿಗೆ ಎಂಥದ್ದು ಬೇಕು ಅಂಥದ್ದು ಏನೂ ಆಗ್ತಾಯಿಲ್ಲ. ಅಂದರೆ ನಿಮ್ಮ ಕರಿಯರ್ದಲ್ಲಿ ಆ ವಿಷಯ ಆಗ್ತಾಯಿಲ್ಲ. ಸೊ ಅದಕ್ಕೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲ. ಈಗ ಹೆಂಗೆ ಅನ್ಸಾಕತ್ತೈತಿ ಅಂದ್ರೆ ನಿಮಗೆ ನಿಮ್ಮ ಪೊಟೆನ್ಷಿಯಲ್ ಮೇಲೆ, ಅಂದ್ರೆ ನಿಮಗೆ ನಿಮ್ಮ ಸಾಮರ್ಥ್ಯದ ಮೇಲೆ ಅಷ್ಟು ಈಗ ಭರವಸೆ ಕಳ್ಕೊಂಡಂಗೆ ಆಗೈತಿ ಈಗ ಸದ್ಯ ನಿಮಗೆ. ನೀವು ಅದ್ರ ಬದಲಾಗಿ ಭಾಳ ವಿಚಾರ ಮಾಡಾಕತ್ತೀರಿ, ಕರಿಯರ್ ಬದಲಾಗಿ ಭಾಳ ವಿಚಾರ ಮಾಡೋದು. ಬಿಕಾಸ್ ದಿಸ್ ಇಸ್ ಅ ಟೀನ್ ಎನರ್ಜಿ, ಸೊ 9 ಆಫ್ ಕಪ್ಸ್ ಏನಿದೆ, 9 ಆಫ್ ಕಪ್ಸ್ ಏನು ಹೇಳ್ತೈತಿ? ಇನ್ ಬಿಟ್ವೀನ್ ನೋಡಿ, ಇಲ್ಲಿ ಇನ್ ಬಿಟ್ವೀನ್ ಏನೈತಿ ಅಂತಂತಂದ್ರೆ ಕಂಟೆಂಟ್ಮೆಂಟ್ ಐತಿ. ನಿಮ್ಮ ವಿಶ್ ಕಮ್ ಟ್ರೂ ಆಕತಿ. ನೀವು ಏನೆಲ್ಲ ಬಯಸಿದ್ದೆಲ್ಲ ಸಿಗ್ತೈತಿ. ಒಳ್ಳೆ ವಿಷಯಗಳನ್ನು ನೀವೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀರಿ. ಆದರೆ ಹೆಂಗೆ ಅಂತಂದ್ರೆ ನೀವು ಮೆಂಟಲಿ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಬೇಕು, ಮತ್ತು ನೀವು ನಿಮ್ಮ ಮೆಂಟಲ್ ಸ್ಟೇಟಸ್ ಮೇಲೆ ಕೆಲಸ ಮಾಡಬೇಕು. ನನಗನ್ಸಿದ ಮಟ್ಟಿಗೆ ಅತಿಯಾಗಿ ಒಂಥರ ಅನ್ನೋನ್ ಫಿಯರ್ ನಿಮಗೆ ಇದ್ದು ಎಂಗ್ಸೈಟಿ ಆಗೋದು, ಈ ಥರದ ವಿಷಯ ನಿಮ್ಮ ಜೊತೆ ಏನಾದರೂ ಆಗ್ತಾಯಿದೆ. ಎಷ್ಟು ಆಕತಿ ಅಷ್ಟು ಅದರಿಂದ ಹೊರಗೆ ಬರೋಕೆ ನೋಡ್ಬೇಕು ನೀವು. ಮತ್ತು ಇದು ಈಗ ಬಿಟ್ಟು ಹೋಗ್ತದೆ, ಇನ್ನೊಂದು ಸ್ವಲ್ಪ ದಿವಸದಾಗ ಬಿಟ್ಟು ಹೋಗ್ತದೆ ನೋಡಿರಿ. ಬೇಕಂದರೆ ಇವತ್ತೇ ಕಾಲಾಸ್ ಟೈಮ್, ಇವತ್ತು ರಾತ್ರಿ 9:00 ಸ್ಟಾರ್ಟ್ ಆಕೈತಿ. ಈ ಥರದ ಅನ್ನೋನ್ ಫಿಯರ್ ಏನಾದರೂ ಇತ್ತು ನಿನ್ನೆ ಇದನ್ನು ವಿಡಿಯೋ ಹಾಕ್ಯಾನಿ ಬಾಬಾ ಭೈರವನಾಥ್ ಅವ್ರದ್ದು. ಇವತ್ತು ನೀವು ಏನಾದರೂ ಈ ಥರದ್ದು ಮಾಡಿದ್ರಿ, ಈ ಥರದ ಸಾಧನೆ ಇವತ್ತು ರಾತ್ರಿ ನೀವು 9:00 ಮಾಡಿದ್ರಿ ಅಂತಂತಂದ್ರೆ ನಿಮಗೆ ಏನಾದರೂ ಒಂದು ಹೊಸ ಡೋರ್ ಓಪನ್ ಆಗ್ತೈತೆ. ಎಸ್, ಯು ವಿಲ್ ಗೆಟ್ ಜಸ್ಟಿಸ್. ಈಗ ಹೆಂಗೈತಿ ಅಂತಂತಂದ್ರೆ ಟೈಮ್ ಈಗ ಸದ್ಯ ನಿಮ್ಮ ಕಡೆನ ತಿರುಗ್ತೈತಿ. ಈಗ ಸದ್ಯ ವೀಲ್ ಆಫ್ ಫಾರ್ಚೂನ್ ಏನು ಹೇಳ್ತೈತಿ, ಈಗ ಸದ್ಯ ಟೈಮ್ ಬಂದಿದೆ. ಬಟ್ ಯು ಮೇಕಪ್ ಯುವರ್ ಮೈಂಡ್. ನೀವು ಸ್ವಲ್ಪ ಮಾನಸಿಕ ರೀತಿಯಿಂದ ಸದೃಢರಾಗಬೇಕಷ್ಟೇ. ಇವತ್ತು ಟುಡೇ ಈಸ್ ಅ ವೆರಿ
ಆಸ್ಪಿಷಿಯಸ್ ಡೇ, ಇವತ್ತು ರಾತ್ರಿ 9:30ಗೆ ನೀವೇನಾದರೂ ಸಾಧನ ಮಾಡಿದ್ರಿ, ಆ ಇಂಟೆನ್ಷನ್ ಇಟ್ಕೊಂಡು ನೀವು ಸಾಧನ ಮಾಡಿದ್ರಿ ಅಂತಂದರೆ ನಿಮ್ಮ ಕನಸುಗಳೆಲ್ಲ ನನಸಾಗುವಂಥದ್ದು, ಅಥವಾ ನೀವು ಸದ್ಯ ಈಗ ಏನು ಹುಡುಕಾಡಕತ್ತಿರಲ್ಲ ಆ ಅಪಾರ್ಚುನಿಟಿ ನಿಮಗೆ ಸಿಗುವಂಥದ್ದು. ಒಂಥರ ಇಮೋಷ್ನಲ್ ಸ್ಟೆಬಿಲಿಟಿ ಬರ್ತೈತಿ. ನಾನು ಏನು ಮಾಡಬೇಕು ಅನ್ನೋದ್ರ ಕಡೆ ನಿಮಗೆ ಲಕ್ಷ್ಯ ಹೋಗ್ತೈತಿ. ಅಂದ್ರೆ ಪಾಸಿಟಿವ್ಲಿ ಏನು ಮಾಡಬೇಕು, ನನಗೆ ಅನ್ಸೋ ಮಟ್ಟಿಗೆ ಈಗ ಏನು ಮಾಡಾಕತ್ತದ್ದು ಎಲ್ಲ ರ್ಯಾಂಡಮ್ಲಿ ಮಾಡಾಕತ್ತಿರ್ಬೇಕು. ಈಗ ಯಾರು ಅಲ್ಲಿ ನಿಮ್ಮ ರೆಸ್ಯೂಮ್ ಕೊಡ್ರಿ ಅಂದ್ರೆ ಅಲ್ಲಿ ಹಾಕೋದು, ಇಲ್ಲಿ ಹಾಕೋದು, ಈ ಥರದ್ದು ಎಲ್ಲ ಥರದ ವಿಷಯನೂ ನಿಮ್ಗೆ ನಡೀತಾ ಇರ್ಬೇಕು. ಈಗ ಒಂಥರ ಬೇಜಾರಾಗಿರ್ಬೇಕು ಮನಸ್ಸಿಗೆ. ಈಗ ಏನೂ ದಾರಿ ಕಾಣ್ತಾ ಇಲ್ಲ. ಟುಡೇ ಈಸ್ ದ ವೆರಿ ಬೆಸ್ಟ್ ಡೇ. ಒಂದು ಯಾವುದಾದ್ರೂ ಪೋರ್ಟಲ್ ಓಪನ್ ಆಗೇ ಆಗ್ತದೆ ನಿಮ್ಮ ಸಲುವಾಗಿ. ಸೊ ನಿಮಗೇನು ಬರ್ತಾ ಇದೆ? ರೆಸ್ಟ್ ಆ್ಯಂಡ್ ಕಂಟೆಂಪ್ಲೇಷನ್. ಎಸ್, ರೆಸ್ಟ್ ತೊಗೊಳ್ರಿ ಸ್ವಲ್ಪ. ರೆಸ್ಟ್ ಅಂತಂದ್ರೆ ಹೆಂಗಂತಂದ್ರೆ ಸ್ವಲ್ಪ ನಾವು ಭಾಳ ಏನು ವಿಚಾರ ಮಾಡ್ತಿರ್ತೇವೆ ಅಂತಂದ್ರೆ ಯಾಕೆ ಆಗ್ತಾ ಇಲ್ಲ ಅಂತಂತನ ವಿಚಾರ ಮಾಡ್ತಿರ್ತೇವೆ ನಾವು. ಯಾವ ಥರದ ದಾರಿ ಹಿಡ್ಕೊಂಡು ಹೋದ್ರೆ ಈ ಕೆಲಸಗಳು ಆಗಬೇಕು ಅಂತಂತೇಳಿ ನೀವು ವಿಚಾರ ಮಾಡ್ಬೇಕಂತಂದ್ರೆ ಯು ನೀಡ್ ಮೆಂಟಲ್ ರೆಸ್ಟ್. ನೀವು ಮೆಂಟಲ್ ರೆಸ್ಟ್ ಇಟ್ಟು ಅಂತಂದ್ರೆ ನಿಮ್ಗೆ ಗೊತ್ತಾಕೈತೆ ಕಾಂಟ್ಯಾಕ್ಟ್ಸ್ ಏನೇನದಾವ ತಂತ ನಾವು ಓಪನ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ. ಎಸ್, ಸ್ಟೆಬಿಲಿಟಿ, ಲಾಯಲ್ಟಿ ಆ್ಯಂಡ್ ರಿಲಯಬಿಲಿಟಿ. ಓಕೆ, ನೀವು ಡಿವೈನ್ ಎನರ್ಜಿ ನಂಬಬೇಕು. ನಿಮ್ಮ ಜೀವನದೊಳಗೆ ಸ್ಟೆಬಿಲಿಟಿ ಬರ್ತೈತಿ. ಅದು ಹೆಂಗೆ ಬರ್ತೈತಿ ಅಂತಂತಂದ್ರೆ ಯು ಸ್ಟಾರ್ಟ್ ಅಟ್ರಾಕ್ಟಿಂಗ್ ಪಾಸಿಟಿವ್ ಥಿಂಗ್ಸ್. ನೀವು ಜರ್ನಲಿಂಗ್ ಮಾಡಿರಿ, ನಿಮಗೆ ಏನು ಬೇಕು ಅದನ್ನು ಬರೀರಿ. ನಿಮ್ಮ ವಿಶ್ ಎಲ್ಲ ಕಮ್ ಟ್ರೂ ಆಗ್ತಾವೆ, ನಿಮ್ಮ ವಿಶಸ್ ಎಲ್ಲ ಫುಲ್ಫಿಲ್ ಆಗ್ತಾವೆ. ನಂಗೆ ಅನ್ಸಿದ ಮಟ್ಟಿಗೆ ಇದು ಟೀನ್ ಎನರ್ಜಿ ಐತಿಲ್ಲೇ. ನನಗೆ ಅನಿಸಿದ ಮಟ್ಟಿಗೆ ಅಂತಂದ್ರೆ ದಿಸ್ ಈಸ್ ಅ ಟೀನ್ ಎನರ್ಜಿ. ಈಗ ನಿಮ್ಮ ಜೀವನ ಶುರು ಆಗಕತ್ತೈತಿ. ನೀವು ಜರ್ನಲಿಂಗ್ ಮಾಡಿರಿ, ಪಾಸಿಟಿವ್ ಅಫರ್ಮೇಷನ್ಸ್ ಬರೀರಿ. ಸೊ ನಿಮಗೆ ದಾರಿ ಓಪನ್ ಆಗ್ತೈತಿ. ಸೊ ನಿಮಗೆ ಯಾವ ಡಿ.ಟಿ ನಿಮಗೆ ಏನು ಮಾಡೋಕ್ಕೆ ಹೇಳಾಕತ್ತೈತಿ? ಓಕೆ, ಧನ್ವಂತರಿ, ಗಾಡ್ ಆಫ್ ಮೆಡಿಸಿನ್, ಹೀಲ್ ಯುವರ್ ಸೆಲ್ಫ್ ಆ್ಯಂಡ್ ಅದರ್ಸ್, ಕಲ್ಟಿವೇಟ್ ಇನ್ನರ್ ಹಾರ್ಮನಿ. ಈಗ ನನಗನ್ಸಿದ ಮಟ್ಟಿಗೆ ಇನ್ನರ್ ವರ್ಲ್ಡ್ ನಿಮ್ಮದು ಬಹುತೇಕ ಸಿಕ್ಕಾಪಟ್ಟೆ ಕ್ಯಾಟಿಕ್ ಇರಬೇಕು. ಈಗ ನಿಮಗೆ ಗೊತ್ತನೇ ಆಗವಲ್ತು ಏನು ಮಾಡಬೇಕು ಅಂತಂದು ಹೇಳಿ. ಸೊ ನೀವು ನಿಮ್ಮ ಮೇಲೆ ಕೆಲಸ ಮಾಡಿರಿ ಅಂತ ಹೇಳತ್ತೆ. ಹೀಲ್ ಯುವರ್ ಸೆಲ್ಫ್ ಫಸ್ಟ್. ಅಂದರೆ ನೀವು ಶಾಂತ ಆದ್ರಿ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಂಡ್ರಿ ಅಂತಂತ ತಂತಾನ ಗೊತ್ತಾಗತ್ತೆ ಏನು ಮಾಡಬೇಕು ಏನಿಲ್ಲ ಅಂತ. ಚಾಂಟ್ ಧನ್ವಂತರಿ ಮಂತ್ರಾಸ್ ಫಾರ್ ಹೀಲಿಂಗ್ 11 times ಡೈಲಿ. ಓಂ ನಮೋ ಭಗವತೆ ಧನ್ವಂತರಿಯೇ ಅಮೃತೇನೋ. ಐ ಡೋಂಟ್ ನೋ. ಇದನ್ನು ನೋಡಿ ನೀವು ತಮಗೇನಾದರೂ ಐ ಹೋಪ್ ನಿಮಗೆ ಬೇಕಾದರೆ ನೀವು ನೋಟ್ ಡೌನು ಮಾಡ್ಕೋಬೋದು. ಈಸ್ ಅ ಗಾಡ್ ಆಫ್ ಮೆಡಿಸಿನ್. ಗಾಡ್ ಆಫ್ ಮೆಡಿಸಿನ್ ಅಂದರೆ ಈಗ ಸದ್ಯ ಹೆಂಗೆ ಅಂತಂತಾರೆ, ಈಗ ನಿಮ್ಮ ಮೇಲೆ ನಿಮ್ಮ ಸಲುವಾಗಿನ ಅವ್ರು ಮೆಡಿಸಿನ್ ಹೇಳತ್ತಾರೆ. ಆ್ಯಕ್ಚುಲಿ ನೀವು ನಿಮ್ಮ ಮೇಲೆ ಅಷ್ಟೇ ಕೆಲಸ ಮಾಡಿರಿ. ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಸೊ ತಾವು ಯಾರೆಲ್ಲ ಥರ್ಡ್ ಪೈಲ್ ಚೂಸ್ ಮಾಡ್ಕೊಂಡಿದ್ರಿ, ಅವರ ಮುಂಬರುವ ಜೀವನದಲ್ಲಿ ಯಾವ ಥರದ ನೆಗೆಟಿವಿಟಿ ನಿಮ್ಮಿಂದ ದೂರ ಆಗ್ತಾ ಇದೆ? Okay, 8 of Wands. ಥರ್ಡ್ ಪೈಲ್ ಚೂಸ್ ಯಾರು ಮಾಡ್ಕೊಂಡಿರಲ್ಲ ಅವ್ರಿಗಾಗಿ ಏನು ರೀಡಿಂಗ್ ಇದೆ ಅಂತಂದರೆ ಲವರ್ಸ್ ಕಾರ್ಡ್, 6 of Wands ಆ್ಯಂಡ್ ಸ್ಟಾರ್ ಕಾರ್ಡ್. ದಿ 6 and 6 ಕರಿಯರ್ನಲ್ಲಿ ನಿಮಗೆ ಏನೆಲ್ಲ ಸಾಕಾಗುವಷ್ಟೆಲ್ಲ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ. ಆದರೆ ನಿಮ್ಗೆ ಯಾಕೋ ಹೋಪ್ಸ್ ಕಳ್ಕೊಂಡಂಗೆ ಆಗೈತಿ. ನಿಮ್ಗೆ ಯಾಕೋ ಮನಸ್ಸಿಲ್ಲ. ಎಲ್ಲೋ ನಿಮ್ಗೆ ಅನ್ನಿಸಾಕತ್ತೈತಿ ಒಂಥರ ಕಾಂಪ್ಲೆಕ್ಸ್ ಐತಿ. ಈಗ ಸದ್ಯ ನಿಮ್ಗೆ ಅನ್ನಿಸ್ತಿರ್ಬೋದು ನಾನು ನನ್ನ ಪಾರ್ಟ್ನರಿಗೂ ಸೂಟೇಬಲ್ ರಿಲೇಷನ್ಶಿಪ್ದೊಳಗೆ ಇರ್ಬೋದು. ರಿಲೇಷನ್ಶಿಪ್ದೊಳಗೂ ನಿಮ್ಗೆ ಏನಾದರೂ ಭರವಸೆ ಕಡಿಮೆ ಆಗೈತಿ, ನಿಮ್ಮ ಕರಿಯರ್ದೊಳಗೂ ಭರವಸೆ ಕಡಿಮೆ ಆಗೈತಿ. ನಿಮಗೆ ಎರಡೂದ್ರೊಳಗೂ ಯಾಕೋ ಪ್ರೋಗ್ರೆಸ್ ಕಾಣ್ತಾ ಇಲ್ಲ. ನೀವು ಒಂಥರ ಇನ್ಸ್ಪೈರ್ ಆಗಬೇಕಂದ್ರೂ ನಿಮ್ಮ ಕೈಲಿಂದ ಇನ್ಸ್ಪೈರ್ ಆಗ್ತಾ ಇಲ್ಲ. ನಿಮ್ಮ ಸಾಮರ್ಥ್ಯದ ಮೇಲೆ ನೀವು ನಂಬಿಕೆ ಈಗ ಸದ್ಯ ಕಳ್ಕೊಂಡಿರಿ. ಈಗ ಸದ್ಯ ಏನಾದರೂ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋಂಥದ್ದು ಏನೂ ಮನಸ್ಸಿಲ್ಲ. ಒಂಥರ ಏನೂ ಎಕ್ಸೈಟ್ಮೆಂಟ್ ಇಲ್ಲ, ಏನೂ ಇಲ್ಲ. ಓಕೆ, ಬಟ್ ಹೆಂಗೆ ಅಂತಂತಂದ್ರೆ ಈ ನೆಗೆಟಿವ್ ಎನರ್ಜಿ ಹೋಗ್ತತಿ. ಅದು ಹೆಂಗೆ ಹೋಗ್ತತಿ ಅಂತಂತಂದ್ರೆ 7 1 8. ಸಿ ಇಲ್ಲಿನೂ 8 ನಂಬರ್ ಇದೆ, ಇಲ್ಲಿನೂ 8 ನಂಬರ್ ಇದೆ. ಸಿ 5 of Pentacles, 5 of Pentacles ಇದೆ ಇಲ್ಲಿ.
ನನಗನ್ಸೋ ಮಟ್ಟಿಗೆ ಜಾಬ್ ಆ್ಯಂಡ್ ರಿಲೇಷನ್ಶಿಪ್ ಇನ್ ಬೋತ್, ಅಥವಾ ನನಗನ್ಸೋ ಮಟ್ಟಿಗೆ ನಿಮಗೆ ಅನ್ಸಾಕತ್ತಿರಬೇಕು ನನ್ನ ಜಾಬ್ದೊಳಗೂ ನಾನು ಆ ಥರದ ಪರ್ಫಾರ್ಮೆನ್ಸ್ ಮಾಡಾಕತ್ತಿಲ್ಲ ಅಂತ. ಲವರ್ಸ್ ಅಂದರೆ ಬರೀ ಯಾರಾದರೂ ಇನ್ನೊಂದು ವ್ಯಕ್ತಿನೇ ಇರಬೇಕು ಅಂತಲ್ಲ, ನಿಮ್ಮ ಕರಿಯರ್ ಬದಲಾಗಿ ಅತಿಯಾದ ಪ್ರೀತಿ ಇರ್ಬೋದು, ಕರಿಯರ್ದೊಳಗೆ ನಿಮಗೆ ಏನೂ ಮಾಡೋಕೆ ಆಗ್ತಾ ಇಲ್ಲ, ಆ ಥರದ್ದೆಲ್ಲ ನೆಗೆಟಿವ್ ಆಗಿಬಿಟ್ಟಿರಿ ನೀವು ನಿಮ್ಮ ಬದಲಾಗಿ. ಈಗ ಸದ್ಯ ನಿಮಗೆ ಏನು ಮಾಡಬೇಕು ಅಂತಂದೇ ತೋಚ್ತಾ ಇಲ್ಲ. ಇಂಟ್ಯೂಷನ್ ಲೆವೆಲ್ ಮೇಲೆ ಕೆಲಸ ಮಾಡಬೇಕು ಅಂತಂತಂದರೆ ಮನಸ್ಸು ಒಂದೇ ಕಡೆ ಕೂಡ್ತಾ ಇಲ್ಲ. ಓಕೆ, ಎಂಗ್ಸೈಟಿ ಐತಿ, ಸಬ್ಕಾನ್ಷಿಯಸ್ ಮೇಲೇನೂ ಕಂಟ್ರೋಲ್ ಇಲ್ಲ, ಏನು ಬೇಕಾದ್ದೆಲ್ಲ ವಿಚಾರ ಬರಾಕತ್ತಾವ ಈಗ ಸದ್ಯ ನಿಮಗೆ. ಸೊ ಬಿ ಹೋಪ್ಫುಲ್. ಓಕೆ, ಸ್ಟಾರ್ ಕಾರ್ಡ್ ಏನು ಹೇಳ್ತೈತಿ ಅಂತಂದರೆ ದಿಸ್ ಶೋಸ್ ಅ ವೆರಿ ಬ್ಯೂಟಿಫುಲ್ ಕರಿಯರ್. ಮುಂಬರುವ ದಿನದಲ್ಲಿ ಒಂಥರ ನೀವು ಇದನ್ನು ಗ್ಯಾರಂಟಿಡ್ ಅಂತ ಇಟ್ಕೋಬೋದು, ಸಕ್ಸಸ್ಫುಲ್ ಅಂತ ಇಟ್ಕೋಬೋದು. ನೀವೇನು ಇಷ್ಟಪಟ್ಟಿರೋ ಅದೆಲ್ಲ ನಿಮಗೆ ಸಿಗುವಂಥದ್ದು. ಆದರೆ ಇಷ್ಟೇ ನೀವು ಡಿವೈನ್ ಎನರ್ಜಿ ಜೊತೆಗೆ ಕನೆಕ್ಟ್ ಆಗಬೇಕು, ಮೆಂಟಲಿ ಸ್ವಲ್ಪ ಬ್ಯಾಲೆನ್ಸ್ ಆಗೋಕ್ಕೆ ಕಲೀರಿ. ನಿಮಗೆ ಜೀವನದಲ್ಲಿ ಯು ಆರ್ ಅ ವೆರಿ ಆಂಬಿಷಿಯಸ್ ಪರ್ಸನ್. ಜೀವನದಲ್ಲಿ ಏನೆಲ್ಲ ಮಾಡ್ಬೇಕಂತ ಐತಿ ನೋಡಿರಿ. 8 ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂತ, ನಿಮ್ಮ ಜೀವನ, ನಿಮ್ಮದು ಕರಿಯರ್ ಒಂದು ಟರ್ನ್ ತೊಗೋತೈತಿ ಈಗ ಸದ್ಯ. ನನಗನ್ಸೋ ಮಟ್ಟಿಗೆ ಎಲ್ಲರೂ ಫೈನಾನ್ಷಿಯಲ್ ಕ್ರೈಸಿಸ್ನೂ ಇರ್ಬೋದು. ಅದ್ರ ಕೆಳಗಡೆ ಚಾರಿಯಟ್ ಕಾರ್ಡ್ ಇದೆ ನೋಡಿ. ಚಾರಿಯಟ್ ಕಾರ್ಡ್ ಅಂತಂದ್ರೆ ನೀವು ಮೂವ್ಮೆಂಟ್ ಮಾಡಬೇಕಷ್ಟೇ. ಅಂದರೆ ಮೂವ್ಮೆಂಟಿಗೆ ಸದ್ಯ ಆ ಮೂವ್ಮೆಂಟ್ ಆಗುವಂಥ ಟೈಮ್ ಬಂದೈತಿ ಈಗ ಸದ್ಯ. ಬಟ್ ಮೆಂಟಲಿ ನೀವು ರೆಡಿ ಇರಬೇಕು ಅದಕ್ಕಷ್ಟೇ. ನೋಡಿರಿ, ಯಾವುದೇ ಸಿಚುವೇಶನ್ ಆಗಬೇಕು ನಮ್ಮ ಜೀವನದೊಳಗೆ ಅಂದ್ರೆ ನಾವು ಕೋಆಪ್ರೇಟ್ ಮಾಡಬೇಕು. ಸೊ ನಿಮ್ಮ ಸ್ವಲ್ಪ ಮೆಂಟಲ್ ಕೋಪಪ್ ಇರಲಿ ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಆಗಲಿ, ನಿಮ್ಮ ಕರಿಯರ್ ರಿಲೇಟೆಡ್ ಆಗಲಿ, ಏನಾದರೂ ಒಳ್ಳೆ ನ್ಯೂಸ್ ಬರುವಂಥದ್ದು ಈಗ ಸದ್ಯ. ನೀವೇನಾದರೂ ಒಳ್ಳೆ ಡಿಸಿಷನ್ ತೊಗೊಳ್ಳುವಂಥದ್ದು ಈಗ ಸದ್ಯ ಸ್ವಲ್ಪ ಸಮಯದೊಳಗೆ ಅಂದ್ರೆ ಆಗ್ತೈತಿ. ನನಗನ್ಸೋ ಮಟ್ಟಿಗೆ 8 ವೀಕ್ಸ್, 6 to 8 ವೀಕ್ಸ್ ಯು ವಿಲ್ ಗೆಟ್ ಅ ಗುಡ್ ನ್ಯೂಸ್. ಸೊ ಆ ಥರದ ನೆಗೆಟಿವಿಟಿ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದೆ. ನೀವೇನು ಇಷ್ಟಪಟ್ಟಿರಿ ಅಥವಾ ನೀವೇನು ಡಿವೈನ್ ಎನರ್ಜಿ ಜೊತೆ ಕನೆಕ್ಟ್ ಮಾಡಿ ನೀವೇನು ಹೇಳಾಕತ್ತೀರಿ ಅದೆಲ್ಲ ನಿಮ್ಮ ವಿಷಸ್ ಎಲ್ಲ ಫುಲ್ಫಿಲ್ ಆಗ್ತಾವೆ. ಬಟ್ ಇಷ್ಟೇ, ಯು ಮೇಕಪ್ ಯುವರ್ ಮೈಂಡ್. ಅಬಂಡೆನ್ಸ್ ಬರ್ತಾ ಇದೆ, ಪರ್ಸಿಸ್ಟೆನ್ಸ್ ಬರ್ತಾ ಇದೆ. ಸತತವಾಗಿ ಪರಿಶ್ರಮ ಮಾಡಬೇಕು. ಸತತವಾಗಿ ಇದರೆಡೆಗೆ ಪರಿಶ್ರಮ ಮಾಡಿರಿ, ಅಬಂಡೆನ್ಸ್ ಬರ್ತೈತಿ. ಅದು ಫೈನಾನ್ಷಿಯಲ್ ಆಗಿರ್ಬೋದು, ಇಮೋಷ್ನಲ್ ಆಗಿರ್ಬೋದು, ಯಾವುದೇ ವಿಷಯದೊಳಗಾಗಿರ್ಬೋದು. ಸೊ ಬಿ ಹೋಪ್ಫುಲ್. ಅರ್ತ್, ಪೀಸ್ ಆ್ಯಂಡ್ ಗ್ರೌಂಡಿಂಗ್. ನೋಡಿರಿ, ಎಷ್ಟಾಕತ್ತಷ್ಟು ಒಂದು ಸ್ವಲ್ಪ ಮೆಂಟಲಿ ಪೀಸ್ಫುಲ್ ಇರೋಕೆ ಕಲೀರಿ. ಅರ್ತ್ ಎನರ್ಜಿ ಏನು ಹೇಳ್ತೈತಿ ಅಂತಂದರೆ ಪೆಂಟಕಲ್ಸ್ ಹೇಳ್ತೈತಿ. ನನಗನ್ಸೋ ಮಟ್ಟಿಗೆ ನೀವು ದುಡ್ಡಿನ ಬದಲಾಗನ ಜಾಸ್ತಿ ವಿಚಾರ ಮಾಡಾಕತ್ತಿರ್ಬೇಕು. ನೋಡಿರಿ, ಇಲ್ಲೂ ದುಡ್ಡಿದೆ, ಅಲ್ಲೂ ದುಡ್ಡಿದೆ. ಸೊ ನಿಮಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರ್ತೈತಿ, ಫೈನಾನ್ಷಿಯಲ್ ಅಪಾರ್ಚುನಿಟೀಸ್ ಬರ್ತಾವೆ ನಿಮ್ಮ ಹತ್ರ. ನನಗನ್ಸೋ ಮಟ್ಟಿಗೆ ಮಲ್ಟಿಪಲ್ ಅಪಾರ್ಚುನಿಟೀಸ್ ಯು ವಿಲ್ ಗೆಟ್. ಆದರೆ ಎಷ್ಟಾಕತಿ ಅಷ್ಟು ಏನಂತಾರೆ ಅದಕ್ಕೆ, ಎಷ್ಟಾಕತಿ ಅಷ್ಟು ಮೆಂಟಲಿ ಸ್ವಲ್ಪ ಪೀಸ್ಫುಲ್ ಇರೋಕೆ ಕಲೀರಿ. ನೋಡಿರಿ, ಪೀಸ್ಫುಲ್ ಇದ್ರಿ ಅಂತಂತಂದರೆ ಕೆಲಸ ಎಲ್ಲ ತಂತನ ಆಗ್ತಿರ್ತಾವೆ. ನಿಮಗೆ ಟೈಮಿಗೆ ತಕ್ಕಂಗೆ ಒಳ್ಳೆ ವಿಚಾರಗಳು ನಿಮಗೆ ಹೊಳಿತಾವೆ. ಅಂದ್ರೆ ಲೈಫ್ದೊಳಗೆ ಮುಂದೆ ಹೆಂಗೆ ಹೋಗಬೇಕು ಅನ್ನೋದಕ್ಕೆ. ಸೊ ಇದಕ್ಕೆ ಯಾವ ಡಿ ಹೆಲ್ಪ್ ಮಾಡ್ತಾ ಇದೆ, ಏನು ಬರ್ತಾ ಇದೆ? ಎಸ್, ಇಂದ್ರ, ಡೆವಲಪ್ ಲೀಡರ್ಶಿಪ್ ಕ್ವಾಲಿಟೀಸ್, ಇನ್ಸ್ಪೈರ್ ಆ್ಯಂಡ್ ಗೈಡ್ ಅದರ್ಸ್. ನೋಡಿರಿ, ಲೀಡರ್ಶಿಪ್ ಕ್ವಾಲಿಟೀಸ್ ನಿಮ್ಮಲ್ಲಿ ಕಡಿಮೆ ಅದಾವ ಅಂತಂತಂದ್ರೆ ಹೆಂಗಂತಂದ್ರೆ ನಿಮಗೆ ಯು ಆರ್ ವೆರಿ ಮಚ್ ಆಂಬಿಷಿಯಸ್. ನನಗನ್ಸೋ ಮಟ್ಟಿಗೆ ಯು ಆರ್ ವೆರಿ ಸೆನ್ಸಿಟಿವ್. ಸೊ ಈ ಹೆಂಗೈತಿ ಅಂತಂತಂದರೆ ನೀವು ಒಂಥರ ಎನರ್ಜಿ ಎಲ್ಲ ಡ್ರೆನ್ಔಟ್ ಆಗಿ ನಿಮ್ಮ ಪೊಟೆನ್ಷಿಯಲ್ ಮೇಲೆ ನಿಮ್ಗೆ ಒಂಚೂರು ಭರವಸೆ ಇಲ್ಲ ಈ ಸದ್ಯ. ಅದಕ್ಕೆ ಆ ಭರವಸೆ ಬೆಳೆಸ್ಕೊಳ್ರಿ, ಲೀಡರ್ಶಿಪ್ ಕ್ವಾಲಿಟೀಸ್ ಬೆಳೆಸ್ಕೊಡ್ರಿ, ಜೀವನದೊಳಗೆ ಮುಂದೆ ಹೋಗಕ್ಕೆ ನೋಡಿರಿ. ಓಕೆ, ಸೊ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.